ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಲೋಕಾಯುಕ್ತದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಆದರೆ ಹಗರಣದಲ್ಲಿ ಪ್ರಭಾವಿಗಳ ಹೆಸರಿದ್ರೂ ಅವರನ್ನ ಕೈಬಿಟ್ಟಿರುವ ಅಂಶ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಆರೋಪಿಯೊಬ್ಬ ಬಾಯ್ಬಿಟ್ರು ಅವರನ್ನ ಟಚ್ ಮಾಡದೇ ಇರುವ ಎಸ್ಐಟಿ ತನ್ನ ತನಿಖೆಯ ನಿಗೂಢತೆಯಲ್ಲಿ ಎಡವಟ್ಟು ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಬನ್ನಿ ಇದರ ಬಗ್ಗೆ ಡೀಟೇಲ್ ರಿಪೋರ್ಟ್ ನೋಡೋಣ. ಎಸ್ಐಟಿ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಆದರೆ ಹಗರಣದಲ್ಲಿ ಪ್ರಭಾವಿಗಳ ಹೆಸರುಗಳಿದ್ರೂ ಅವರನ್ನ ಕೈಬಿಟ್ಟಿರುವ ಅಂಶ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆರೋಪಿಯೊಬ್ಬ ಬಾಯ್ಬಿಟ್ರೂ ಅವರನ್ನ ಟಚ್ ಮಾಡದೇ ಇರುವ ಎಸ್ಐಟಿ ತನ್ನ ತನಿಖೆಯ ನಿಗೂಢತೆಯಲ್ಲೂ ಎಡವಟ್ಟು ಮಾಡಿಕೊಂಡಿದ್ಯಾ ಅನ್ನುವ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಲೋಕಾಯುಕ್ತ ಕಚೇರಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ತಲುಪಿದೆ. ತನಿಖೆ ಮುಕ್ತಾಯದ ಹಂತ ತಲುಪಿದ್ರೂ ಕೂಡ ಕಾಟಾಚಾರದ ತನಿಖೆ ಆಗಿದೆಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಪ್ರಕರಣ ಸಂಬಂಧ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್, 420 ಭಾಸ್ಕರ್, ಪಿಆರ್ಒ ಸೈಯದ್ ರಿಯಾಜ್ ಸೇರಿದಂತೆ ಹಗರಣದಲ್ಲಿ ಭಾಗಿಯಾಗಿದ್ದ ಕೆಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದೆ. ಆದರೆ ಮುಖ್ಯವಾಗಿ ಹಗರಣ ಬೆಳಕಿಗೆ ಬಂದಾಗ ಹೊರಬಿದ್ದ ಸಾಕಷ್ಟು ಜನರನ್ನ ಎಸ್ಐಟಿ ಮುಟ್ಟದೇ ಇರುವ ಅಂಶ ಈಗ ಬಯಲಾಗಿದೆ. ಎಸ್ಐಟಿ ಪ್ರಭಾವಿಗಳ ಹೆಸರು ಕೈಬಿಟ್ಟಿದ್ಯಾ? ಇಂಥದ್ದೊಂದು ಅನುಮಾನ ಸದ್ಯ ಕಾಡ್ತಾ ಇದೆ. ಪ್ರಕರಣ ಲೋಕಾಯುಕ್ತ ತನಿಖೆಯಲ್ಲಿದ್ದಾಗ ಸಾಕಷ್ಟು ಪ್ರಭಾವಿಗಳ ಹೆಸರು ಚಾಲ್ತಿಯಲ್ಲಿತ್ತು. 420 ಭಾಸ್ಕರ್ ಸುವರ್ಣ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಐಎಎಸ್ ಅಧಿಕಾರಿ ಕಪಿಲ್ ಮೋಹನ್ ಸೇರಿದಂತೆ ಹಲವು ಸರ್ಕಾರದ ಅಧಿಕಾರಿಗಳ ಹೆಸರನ್ನ ಬಾಯ್ಬಿಟ್ಟಿದ್ದ. ಜೊತೆಗೆ ಒಂದಷ್ಟು ಪ್ರಭಾವಿ ರಾಜಕಾರಣಿಗಳ ಹೆಸರು ಚಾಲ್ತಿಯಲ್ಲಿತ್ತು. ಆದರೆ ಅಶ್ವಿನ್ ರಾವ್ ಅಂಡ್ ಟೀಮ್ ಹೊರತುಪಡಿಸಿದ್ರೆ ಮತ್ಯಾರನ್ನ ವಿಚಾರಣೆಗೆ ಒಳಪಡಿಸುವ ಗೋಜಿಗೆ ಹೋಗಿಲ್ಲ. ಇದು ಎಸ್ಐಟಿ ತನಿಖೆಯ ನಡೆಯನ್ನೇ ಪ್ರಶ್ನಿಸುವಂತಾಗಿದೆ. ಲೋಕಾಯುಕ್ತ ಬಗ್ಗೆ ನಾನು ಒಂದೇ ಒಂದು ನಿಮಿಷ ಹೇಳಬೇಕು ಅಂದ್ರೆ ಮೇಡಮ್, ಜಸ್ಟ್ ಒಂದು ಸೆಕೆಂಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಡಿಯಿಂದ ಮುಡಿ ತನಕ ಕರಪ್ಷನ್ಸ್ ಇದೆ. ಅಲ್ಲಿ ಲಂಚ ಕೊಡದೇವರೇ ಇದನ್ನೊಂದು ಹೇಳಬೇಕು ಅಂದರೆ ಲಂಚ 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 ಜವಾನನಿಂದ ದಿವಾನನವರೆಗೂ ಲಂಚ ಕೊಟ್ಟರೆ ಸಿಗುವುದು ಮಂಚ. ಇದುವೇ ನೋಡಿ ಲೋಕಾಯುಕ್ತ ಪ್ರಪಂಚ ಅಂತ ಹೇಳಿ ಇದು ನಾನೇ ಹೇಳಬೇಕು ಅಂತ ಇರೋದು ಮೇಡಮ್. ಇಲ್ಲೇ ಕುತ್ಕೊಂಡು ಜ್ಞಾಪಕ ಮಾಡ್ಕೊಳ್ತಾರೆ. ದೂರು ಸ್ವೀಕಾರ ಕೂಡ ಸ್ಥಗಿತಗೊಳಿಸಿದ ಎಸ್ಐಟಿ. ಲೋಕಾಯುಕ್ತ ಭ್ರಷ್ಟಾಚಾರ ಪ್ರಕರಣ ಎಸ್ಐಟಿ ಹೆಗಲಿಗೆ ಹೋದ ಬಳಿಕ ಲೋಕಾಯುಕ್ತಕ್ಕೆ ಸಂಬಂಧಿಸಿದ ದೂರುಗಳೆಲ್ಲವೂ ಎಸ್ಐಟಿಯಲ್ಲಿಯೇ ದಾಖಲಾಗಬೇಕು ಅನ್ನುವ ಆದೇಶವಿತ್ತು. ಈ ಹಗರಣದಲ್ಲಿ ಅಶ್ವಿನ್ ರಾವ್ ಅಂಡ್ ಟೀಮ್ನಿಂದ ನೂರಾರು ಜನ ಬಾಧಿತರಾಗಿದ್ದರು. ಈ ಪೈಕಿ ನೀರಾವರಿ, ಬಿಡಿಎ, ಲೋಕೋಪಯೋಗಿ ಇಲಾಖೆಯ ಸಾಕಷ್ಟು ಅಧಿಕಾರಿಗಳೂ ಇದ್ದರು. ಎಸ್ಐಟಿ ಇವರೆಲ್ಲರನ್ನ ಸಂಪರ್ಕಿಸಿ ದೂರು ದಾಖಲಿಸಿಕೊಳ್ಳಬೇಕಾಗಿತ್ತು. ಆದರೆ ಕೇವಲ 4 ದೂರುಗಳನ್ನು ಮಾತ್ರ ಎಸ್ಐಟಿ ಸ್ವೀಕರಿಸಿದೆ. ಹಾಗೋ ಹೀಗೋ ಮಾಡಿ ತನ್ನ ಹೆಗಲಿಗೆ ಬಂದ ತನಿಖೆಯನ್ನ ಮಾಡಿ ಪೂರ್ಣಗೊಳಿಸಿರುವ ಎಸ್ಐಟಿ ಸಮರ್ಪಕ ತನಿಖೆ ನಡೆಸಿದೆಯಾ ಅನ್ನುವ ಅನುಮಾನ ಹುಟ್ಟುಹಾಕಿದೆ. ಇಡೀ ರಾಜ್ಯಾದ್ಯಂತ ಕುತೂಹಲದಿಂದ ನೋಡ್ತಾ ಇರುವ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ನ್ಯಾಯ ದೊರಕದಿದ್ರೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಹುಟ್ಟುವುದಾದ್ರೂ ಹೇಗೆ ಅನ್ನುವ ಪ್ರಶ್ನೆ ಎದುರಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ.